ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಮುದ್ದು ಸೊಸೆ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ಇಲ್ಲಿ ರಾಖಿ ಮತ್ತು ಕಣ್ಮಣಿ ಇಬ್ಬರು ಕೂಡ ಸುಳ್ಳು ಹೇಳಿಬಿಟ್ಟು ಲೇಟಾಗಿ ಮಾಡ್ತಾ ಇರ್ತಾರೆ. ಬೇರೆ ಗಾಡೀಲಿ ಕೂಡ ಹೋಗಿರ್ತಾರೆ. ಅದೇ ರೀತಿ ಇಲ್ಲಿ ಶಿವರಾಮೇಗೌಡರು ಮಂಟಪದ ಹತ್ರ ಹೋಗ್ತಾರೆ. ಆಗ ನವೀನ್ ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ. ಅಯ್ಯೋ ಬೀಗ್ರೆ, ಲೇಟ್ ಆಯಿತು, ತಪ್ಪು ತಿಳ್ಕೊಬೇಡಿ, ಗಾಡಿ ಸ್ವಲ್ಪ ಈ ರೀತಿ ಪ್ರಾಬ್ಲಮ್ ಆಯಿತು ಅಂತ ಹೇಳ್ತಾರೆ. ಅಯ್ಯೋ ಪರವಾಗಿಲ್ಲ ಬೀಗ್ರೆ, ಅದರಲ್ಲಿ ಏನಿದೆ, ಅಷ್ಟಕ್ಕೂ ನಮ್ಮ ಸೊಸೆಯಲ್ಲಿ ಅಂತ ಹೇಳ್ತಾರೆ. ಅಯ್ಯೋ ಬರ್ತಾ ಇದ್ದಾಳೆ ಇನ್ನೊಂದು ಗಾಡಿಯಲ್ಲಿ ಅಂತ ಶಿವರಾಮೇಗೌಡರು ಹೇಳ್ತಾ ಇರ್ತಾರೆ. ಈ ಕಡೆ ಮಾತ್ರ ಹೋಟೆಲ್ನಲ್ಲಿ ನವೀನ್ ಹೋಟೆಲ್ನ ರೆಡ್ ಹ್ಯಾಂಡ್ ಆಗಿ ಕಾಟ್ಲೆ ಮತ್ತು ವಿನಂತಿ ಸೇರಿಕೊಂಡು ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಇಲ್ಲಿ ರೆಡ್ ಹ್ಯಾಂಡ್ ಆಗಿ ಹೋಟೆಲ್ಲು ಹಾಗೆ ನವೀನ್ ಕೂಡ ಸಿಕ್ಕಾಕೊಂಡಿರ್ತಾರೆ. ಆದರೆ ನವೀನ್ ಮಾತ್ರ ಇಲ್ಲಿ ಮದುವೆ ಮಂಟಪದಲ್ಲಿ ತುಂಬ ಖುಷಿಯಾಗಿ ಓಡಾಡ್ಕೊಂಡಿರ್ತಾರೆ. ತನಗೇನು ಕೂಡ ವಿಷಯ ಗೊತ್ತಿರೋದಿಲ್ಲ. ಅಲ್ಲಿ ಹೋಟೆಲಲ್ಲಿ ಆಗಿರೋ ಬಗ್ಗೆ ಏನು ಗೊತ್ತಿಲ್ಲದೆ ಇವತ್ತು ಮದುವೆ ಆದರೆ ನನ್ನ ಕೈ ತುಂಬ ದುಡ್ಡು ಸಂಪಾದನೆ ಮಾಡ್ಬೋದು, ಅಪ್ಪಪ್ಪ ಅದು ಏನು ಲಕ್ ಮಾಡಿದ್ನೋ ಏನೋ ಈ ಹುಡುಗಿರ ವಿಷಯದಲ್ಲಿ ಅಂತ ನವೀನ್ ನಗ್ತಾ ಇರ್ತಾರೆ. ವಿದ್ಯಾರ್ಥಿಗೆ ಕಾಲ್ ಮಾಡಬೇಕು, ಎಲ್ಲ ವಿಷಯನ ಹೇಳಬೇಕು ಅಂತ ಇಲ್ಲಿ ವಿದ್ಯಾಕ್ಕೆ ಕಾಲ್ ಮಾಡ್ತಾರೆ. ಆಗ ವಿದ್ಯಾ, ಹೇಳಿ ಕಾಟ್ಲೆ ಅಣ್ಣ, ಏನಾಯ್ತಲ್ಲಿ, ಏನು ನಾವು ಅಂದ್ಕೊಂಡಾಗೆ ಆಯಿತು ತಾನೆ ಅಂತ ವಿದ್ಯಾ ಹೇಳ್ತಾರೆ. ಅಯ್ಯೋ ವಿದ್ಯಾರ್ಥಿಗೆ ಎಲ್ಲ ನಿಜ, ನೀವೇನು ಅಂದ್ಕೊಂಡ್ರೋ ಅದೇ ಸತ್ಯ. ಆ ನವೀನ ಇದ್ದಾನಲ್ವಾ, ಅವನು ಎಷ್ಟು ಕಿತ್ತೋದವನು ಅಂತ ಇದರಲ್ಲೇ ಗೊತ್ತಾಗುತ್ತೆ. ಈ ಹೋಟ್ಲಲ್ಲಿ ಇಟ್ಕೊಂಡು ವ್ಯವಹಾರ ಮಾಡ್ತಾ ಇದ್ದಾನೆ. ಅವನು ಮಾತ್ರ ನೀವು ಅಂದ ಹಾಗೆ ಸರಿಯಾಗಿದೆ. ಕೊನೆಗೂ ಈ ಸತ್ಯನೂ ಕೂಡ ಬಯಲಾಯಿತು. ಈಗ ಇನ್ಸ್ಪೆಕ್ಟರ್ ಎಲ್ಲರೂ ಕೂಡ ಬಂದಿದ್ದಾರೆ. ಹೋಟೆಲ್ನವರನ್ನೆಲ್ಲರೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಕಾಟ್ಲೆ ಹೇಳ್ತಾರೆ. ಒಳ್ಳೇದಾಯಿತು, ಸಾಕ್ಷಿ ಸಮೇತ ಮಂಟಪದ ಹತ್ರ ಹೋಗಬೇಕು, ಆ ನವೀನ್ ಬಂಡವಾಳ ಬಯಲು ಮಾಡಬೇಕು ಅಂತ ವಿದ್ಯಾ ಹೇಳ್ತಾರೆ. ಸರಿ ಅತ್ಯವ, ನೀನೇನು ಯೋಚನೆ ಮಾಡಬೇಡಿ, ಎಲ್ಲ ನಾವು ಅಂದ್ಕೊಂಡಾಗೆ ಆಗ್ತಾ ಇದೆ ಅಂತ ಇಲ್ಲಿ ಕಾಟ್ಲೆ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ವಿದ್ಯಾಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಕೊನೆಗೂ ನಾವು ಅಂದ್ಕೊಂಡಾಗೆ ಆಗ್ತಾ ಇದೆ. ಕಣ್ಮಣಿ ಮದುವೆನೂ ಕೂಡ ನಿಲ್ಲುತ್ತೆ. ಕಣ್ಮಣಿ ಅಂದ್ಕೊಂಡ ಹಾಗೆ ಅವಳಿಗೆ ಈ ಮದುವೆನೂ ಕೂಡ ಇಷ್ಟ ಇರಲಿಲ್ಲ. ಹಾಗೆ ಅವಳು ಅಂದ್ಕೊಂಡ ಹಾಗೆ ಆ ಮದುವೆ ಕೂಡ ನಿಂತೋಗುತ್ತೆ. ಎಲ್ಲ ಒಳ್ಳೇದೇ ಆಗ್ತಾ ಇದೆ. ಕಣ್ಮಣಿಗೆ ಈ ವಿಷಯ ಗೊತ್ತಾದರೆ ತುಂಬಾ ಖುಷಿ ಪಡ್ತಾಳೆ ಅಂತ ವಿದ್ಯಾ ಅನ್ಕೊತಾ ಇರ್ತಾರೆ. ವಿದ್ಯಾ ಅಂತೂ, ಕಾಟ್ಲೆ ಅಣ್ಣ, ನೀವು ಈಗಲೇ ಆ ಸಾಕ್ಷಿ ಸಮೇತ ತಗೊಂಡು ಮದುವೆ ಮಂಟಪದ ಹತ್ರ ಬರಬೇಕು, ಮದುವೆ ನಿಲ್ಲಿಸಬೇಕು, ಇಲ್ಲ ಅಂದರೆ ಅವ್ರು ಯಾರು ಕೂಡ ನಂಬಲ್ಲ. ಆ ಸಾಕ್ಷಿ ಕೂಡ ಇನ್ಸ್ಪೆಕ್ಟರನ ಜೊತೆನೇ ಕರ್ಕೊಂಡು ಬಾ ಅಂತ ವಿದ್ಯಾ ಹೇಳ್ತಾರೆ. ಸರಿ ವಿದ್ಯಾರ್ಥಿಗೆ, ನೀವು ಆದಷ್ಟು ಬೇಗ ಅಲ್ಲಿ ಬನ್ನಿ ಅಂತ ಕಾಟ್ಲೆ ಫೋನ್ ಕಟ್ ಮಾಡ್ತಾರೆ. ಈ ಕಡೆ ವಿದ್ಯಾ ಹೋಟೆಲ್ನವ್ರ ಹತ್ರ ಕೇಳಿಬಿಟ್ಟು ಅಲ್ಲಿಂದ ಹೊರಡೋಕ್ಕೆ ಶುರು ಮಾಡ್ತಾರೆ. ಮೊದಲು ನಾನು ಮಂಟಪದ ಹತ್ರ ಹೋಗಬೇಕು ಅಂತ ವಿದ್ಯಾ ಓಡೋಡಿ ಬರ್ತಾ ಇರ್ತಾರೆ. ಒಳ್ಳೇದೇ ಆಯಿತು, ನಾವು ಅಂದ್ಕೊಂಡಾಗೆ ಆಯಿತು ಅಂತ ಈಶ್ವರಿ ಮತ್ತು ಇಲ್ಲಿ ನವೀನ್ ತಾಯಿ ಇಬ್ಬರು ಕೂಡ ಅಂದ್ಕೊಂಡು ನಗ್ತಾ ಇರ್ತಾರೆ. ಹೌದು, ಈ ಮದುವೆ ಒಂದಾಗಲಿ, ಆಮೇಲೆ ನೋಡ್ತಾ ಇರಿ, ನಾವು ಅಂದ್ಕೊಂಡ ಹಾಗೆ ನಮಗೂ ಕೂಡ ದುಡ್ಡು ಸೇರುತ್ತೆ, ನಿಮ್ಮ ಕೈಗೂ ಕೂಡ ಸೇರುತ್ತೆ ಅಂತ ಈಶ್ವರಿ ಹೇಳ್ತಾರೆ. ನಡೀಲಿ, ಮೊದಲು ಮದುವೆ ನಡೀಲಿ ಅಂತ ಈಶ್ವರಿ ಖುಷಿಯಿಂದ ನಗ್ತಾ ಇರ್ತಾರೆ. ಈ ಕಡೆ ವಿದ್ಯೆ ಇಲ್ಲಿ ರಾಖಿ ಮತ್ತೆ ನೋಡಿಬಿಟ್ಟು, ಅಯ್ಯೋ ರಾಖಿ ಕಾರಲ್ಲಿ ಹೋಗ್ತಾ ಇದ್ದಾರೆ, ಅಂದರೆ ಇವರಿಬ್ಬರು ಎಲ್ಲಿ ಹೋಗ್ತಾ ಇರ್ಬೋದು ಅಂತ ಹೇಳಿ ಆಟೋನ ಫಾಲೋ ಮಾಡಿಕೊಂಡು ಇಲ್ಲಿ ಅವರಿಬ್ಬರನ್ನ ಫಾಲೋ ಮಾಡಿಕೊಂಡು ಆಟೋದಲ್ಲಿ ಹೋಗ್ತಾ ಇರ್ತಾರೆ. ಮೊದಲು ಅವರು ಎಲ್ಲಿ ಹೋಗ್ತಾರೆ ಅಂತ ನೋಡಬೇಕು, ದಯವಿಟ್ಟು ಅಣ್ಣ ಇನ್ನೂ ಬೇಗ ಹೋಗಿ ಅಂತ ವಿದ್ಯೆ ಹೇಳ್ತಾ ಇರ್ತಾರೆ. ಸರಿ ಅಮ್ಮ, ಹೋಗ್ತಿದ್ದೀನಲ್ವಾ, ಇನ್ನೂ ಬೇಗ ಹೋಗು ಅಂದರೆ ಹೇಗೆ ಅಂತ ಆ ಆಟೋ ಡ್ರೈವರ್ ಹೇಳ್ತಾ ಇರ್ತಾರೆ. ವಿದ್ಯೆಗಂತೂ ತುಂಬಾ ಭಯ ಆಗ್ತಾ ಇರುತ್ತೆ. ಇನ್ನಂತಿ ಎಲ್ಲ ವಿಷಯನ ನೋಡಿಬಿಟ್ಟು ಸಾವಿತ್ರಿ ಹತ್ರ ಹೇಳ್ತಾರೆ. ಆಗ ಸಾವಿತ್ರಿ, ಏನೇ ಮಾತಾಡ್ತಾ ಇದೆಯಾ ಅಂದರೆ, ಆ ಹುಡುಗ ಕೆಟ್ಟವನು ಅಂತ ಹೇಳ್ತಾ ಇದೆಯಾ? ಅವ್ವ ಕೆಟ್ಟವನಲ್ಲವ, ಇನ್ನೂ ಕೆಟ್ಟವನು, ಹೆಣ್ಮಕ್ಳ ಪಾಲಿಗೆ ಅವನು ದೊಡ್ಡ ವಿಲನು, ಯಾವುದೇ ಕಾರಣಕ್ಕೂ ಈ ಮದುವೆ ನಡಿಬಾರ್ದು ಅವ್ವ ಅಂತ ಹೇಳ್ತಾರೆ. ನೋಡು, ನೀನು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ, ಒಟ್ಟಿನಲ್ಲಿ ಇದನ್ನೆಲ್ಲ ನೀನು ಕಂಡು ಹಿಡ್ದಿದ್ಯಲ್ವಾ, ಅದು ಸಾಕು. ಆಮೇಲೆ ಭದ್ರಂಗೆ ತುಂಬಾ ಇಷ್ಟ ಆಗಿ ನಿನ್ನನ್ನು ಭದ್ರ ಮಾಮನೇ ಮದುವೆ ಆಗ್ತಾನೆ ಕಣೆ. ಈ ಮದುವೆ ನಿಲ್ಲಿಸಿದ್ರೆ ಖಂಡಿತವಾಗ್ಲೂ ಭದ್ರ ನಿನ್ನನ್ನು ತುಂಬಾ ಖುಷಿ ಪಡ್ತಾನೆ. ಕಣ್ಮಣಿ ಜೀವನ ಕಾಪಾಡಿದ್ಯಾ ಅಂತ ಹೇಳ್ತಾನೆ. ಅದೇನು ಸಾಕ್ಷಿ ಆಯಿತೋ ಬೇಗ ತಗೊಂಡು ಬಾ ಅಂತ ವಿನಂತಿ ಹತ್ರ ಇಲ್ಲಿ ಸಾವಿತ್ರಿ ಹೇಳ್ತಾರೆ. ಸರಿ ಅವ್ವ, ನಾನು ಈಗಲೇ ಬರ್ತೀನಿ ಅವ್ವ, ಯಾವುದೇ ಕಾರಣಕ್ಕೂ ಆ ಮದುವೆ ಮಾತ್ರ ನಡಿಬಾರ್ದು, ಅರ್ಥ ಆಯ್ತೇನವ್ವ ಅಂತ ಈ ವಿನಂತಿ ಹೇಳ್ತಾರೆ. ಸರಿ ಕಣೆ, ನೀನು ಬೇಗ ಬಾ ಅಂತ ಸಾವಿತ್ರಿ ಹೇಳಿ ಫೋನನ್ನು ಕಟ್ ಮಾಡ್ತಾರೆ. ಮಂಟಪದ ಹತ್ರ ನವೀನ್ ಬಂದು ಕೂತ್ಕೊತಾರೆ. ಆಗ ಇನ್ನೂ ಹುಡುಗಿ ಬಂದೇ ಇಲ್ವಲ್ಲ, ಇಷ್ಟೊತ್ತಾದರೂ ಎಲ್ಲಿ ಹೋದ್ರು ಅಂತ ಹುಡುಗನ ಕಡೆಯವರು ಕೇಳ್ತಾರೆ. ಆಗ ಶಿವರಾಮೇಗೌಡರಿಗೂ ಕೂಡ ಸ್ವಲ್ಪ ಯೋಚನೆ ಶುರುವಾಗ್ತಾ ಇರುತ್ತೆ. ಬರ್ತಾರೆ ಅವ್ರು ಇಲ್ಲೇ ಬರ್ತಾ ಇರ್ತಾರಬಹುದು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಇದನ್ನೆಲ್ಲ ನೋಡಿದ ಮೋಹನಗಂತೂ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ. ಇದೇನಿದು ದೇವ್ರೆ, ಈಗ ಕಣ್ಮಣಿ ಇಷ್ಟೊತ್ತಾದರೂ ಎಲ್ಲಿ ಹೋದ್ಲು, ಇಷ್ಟೊತ್ತಿಗಾಗಲೇ ಬರಬೇಕಿತ್ತಲ್ಲ, ಏನು ಮಾಡೋದು? ಹುಡುಗ ಬೇರೆ ಮಂಟಪದ ಹತ್ರ ಕೂತ್ಕೊಂಡಿದ್ದಾನೆ, ಇಷ್ಟೊತ್ತಾಗಲೇ ಬಂದಿಲ್ಲ ಅಂದರೆ ಏನಂತ ನೋಡೋದು ಅಂತ ಈ ಮೋಹನ ತುಂಬಾ
ಭಯದಲ್ಲಿರ್ತಾ ಇರ್ತಾರೆ. ಇಂದ ಕೂಡ ಇಷ್ಟೊತ್ತಾದರೂ ಕಣ್ಮಣಿನ ಕರ್ಕೊಂಡು ರಾಖಿ ಯಾಕೆ ಬಂದಿಲ್ಲ ಅಂತ ಹೇಳಿ ರಾಖಿಗೆ ಕಾಲ್ ಮಾಡ್ತಾರೆ. ಆದರೆ ರಾಖಿ ಕಾಲ್ ಪಿಕ್ ಮಾಡ್ತಾ ಇರಲ್ಲ. ಗೋವಿಂದಗೆ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ. ಇದೇನಿದು ಪೆಟ್ರೋಲ್ ಡೀಸೆಲ್ ಹಾಕೊಂಡು ಬರೋಕ್ಕೆ ಇಷ್ಟು ಹೊತ್ತಾ, ಎಲ್ಲಿ ಹೋಗಿರ್ಬೋದು ಇವನು, ಇಷ್ಟೊತ್ತಾದರೂ ಫೋನು ಕೂಡ ಪಿಕ್ ಮಾಡ್ತಾ ಇಲ್ಲ, ಮುಹೂರ್ತ ಬೇರೆ ಟೈಮ್ ಮೀರ್ತಾ ಇದೆ ಅಂತ ಹೇಳ್ತಾರೆ. ಆಗ ಸಾವಿತ್ರಿ ಕೂಡ ಶಿವರಾಮೇಗೌಡರ ಹತ್ರ ಬಂದ್ಬಿಟ್ಟು, ಅಣ್ಣ ನನಗೆ ಯಾಕೋ ಈ ಹುಡುಗನ ನೋಡ್ತಾ ಇದ್ರೆ ಇವನು ತುಂಬ ಕೆಟ್ಟವನು ಅನ್ನಿಸ್ತಾ ಇದೆ, ನಮ್ಮ ಕಣ್ಮಣಿನ ಕೊಟ್ಟು ಮದುವೆ ಮಾಡೋದು ತಪ್ಪು ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡರು, ಸಾವಿತ್ರಿ ತಲೆಗಿಲೆ ಕೆಟ್ಟಿದೆಯಾ ನಿನಗೆ, ಮದುವೆ ಮಂಟಪದ ಹತ್ರ ಬಂದ್ಕೊಂಡು ಈ ರೀತಿ ಮಾತಾಡ್ತಾ ಇದೆಯಲ್ಲ ಅಂತ ಹೇಳ್ತಾರೆ. ಅಯ್ಯೋ ಹಾಗಲ್ಲ ಅಣ್ಣ ಅದು ಅಂತ ಹೇಳ್ತಾರೆ. ಆಗ ಹೋಗಿ ನೀನು ಕೆಲಸ ನೋಡ್ಕೊಂತ ಶಿವರಾಮೇಗೌಡರು ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಈಶ್ವರಿ, ಇದೇನಿದು ಇವಳು ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾಳೆ, ಅಂದರೆ ಈ ನೋವಿನ ಬಗ್ಗೆ ಏನಾದರೂ ಗೊತ್ತಿರ್ಬೋದಾ ಇವಳಿಗೆ, ಯಾವುದೇ ಕಾರಣಕ್ಕೂ ಈ ಮದುವೆ ಮಾತ್ರ ನಿಲ್ಲಬಾರ್ದು, ಮದುವೆ ನಿಂತು ಅಂದರೆ ಆಮೇಲೆ ನಮ್ಮ ಭವಿಷ್ಯ ಹಾಳಾಗುತ್ತೆ, ನಮಗೆ ಬೇಕಾಗಿರೋ ದುಡ್ಡು ಕೂಡ ಬರಲ್ಲ, ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಲಬಾರ್ದು ಅಂತ ಈಶ್ವರಿ ಅನ್ಕೊತಾ ಇರ್ತಾರೆ. ಅದೇ ರೀತಿ ಇಲ್ಲಿ ವಿದ್ಯಾ ಅಂತೂ ಆ ಗಾಡಿನೇ ಫಾಲೋ ಮಾಡಿಕೊಂಡು ತುಂಬ ಸ್ಪೀಡಾಗಿ ಬರ್ತಾ ಇರ್ತಾರೆ. ಅಯ್ಯೋ ದೇವ್ರೆ ಏನು ಮಾಡೋದು, ಟೈಮ್ ಬೇರೆ ಮೀರ್ತಾ ಇದೆ, ಇವ್ರ ಕಾರ್ ಮಾತ್ರ ಎಲ್ಲಿ ಹೋಗ್ತಾ ಇದೆ ಅಂತಲೂ ಅರ್ಥ ಆಗ್ತಾ ಇಲ್ವಲ್ಲ ಅಂತ ವಿದ್ಯಾ ಯೋಚನೆ ಮಾಡ್ತಾ ಇರ್ತಾರೆ. ತುಂಬಾನೇ ತಡಬರ್ಸ್ತಾ ಇರ್ತಾರೆ. ಆಗ ಶಿವರಾಮೇಗೌಡರು, ಗೋವಿಂದ ಏನಾಯಿತು, ಯಾಕೆ ಇಷ್ಟೊಂದು ಟೆನ್ಷನಲ್ಲಿ ಇದೆಯಾ ಅಂತ ಹೇಳ್ತಾರೆ. ಅದು ಅಣ್ಣಯ್ಯ ಇನ್ನೂ ಕಣ್ಮಣಿ ಮತ್ತೆ ರಾಖಿ ಬಂದೇ ಇಲ್ಲ ಅಂತ ಹೇಳ್ತಾರೆ. ಏನೋ ಮಾತಾಡ್ತಾ ಇದೆಯಾ, ಅಲ್ಲ ಅವ್ರು ಪೆಟ್ರೋಲ್ ಬಂಕ್ದ ಕಡೆ ಹೋದರು, ಆದರೆ ನಾವು ಈ ಕಡೆ ಬಂದಾಗ ಅವ್ರು ಬರಬೇಕಿತ್ತಲ್ಲ, ಇನ್ನೂ ಬಂದಿಲ್ವಾ, ಅಂದರೆ ಹುಡುಗ ಮಂಟಪದ ಹತ್ರ ಕೂತಿದ್ದಾನೆ ಇರ್ತಾರೆ. ಯಾಕೋ ಸಾನೆ ಭಯ ಆಗ್ತೈತೆ ಕಣ್ಲ, ಅವನು ಫೋನು ಕೂಡ ಎತ್ತುತ್ತಾ ಇಲ್ಲ, ಅಂದರೆ ಇಷ್ಟೊತ್ತಾದರೂ ಎಲ್ಲಿ ಹೋಗಿರ್ಬೋದು, ಏನೋ ಇದಲ್ಲ ಅಂತ ಶಿವರಾಮೇಗೌಡರು ತುಂಬಾ ಭಯದಲ್ಲಿರ್ತಾರೆ. ಆಗ ಈ ಕಡೆ ವಿದ್ಯಾ ಅಂತೂ ಅಷ್ಟಕ್ಕೂ ಇವ್ರು ಎಲ್ಲಿ ಹೋಗ್ತಾ ಇರ್ಬೋದು, ಯಾವುದೇ ಕಾರಣಕ್ಕೂ ಇವರು ಏನು ಮಾಡೋಕ್ಕೆ ಹೊರಟಿದ್ದಾರೆ ಅಂತ ವಿದ್ಯಾ ಅಂತೂ ತುಂಬಾ ತಡಬರ್ಸ್ತಾ ಇರ್ತಾರೆ. ಈ ಕಡೆ ಆಟೋ ಫಾಲೋ ಮಾಡ್ಕೊಂಡು ಬರೋದನ್ನು ನೋಡಿ ರಾಖಿ, ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ, ಆಟೋ ನಮ್ಮನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇದೆ, ಆಟೋದೊಳಗಡೆ ಯಾರೋ ಇದ್ದಾರೆ, ನನಗೆ ಯಾಕೋ ಯಾರೋ ನಮ್ಮನ್ನ ತಡಿತಾ ಇರ್ಬೋದು ಅನಿಸ್ತಾ ಇದೆ, ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ ರಾಖಿ ಅಂತ ಹೇಳ್ತಾರೆ. ಆಗ ರಾಖಿಗೂ ಕೂಡ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ. ಇನ್ನೂ ಹುಡುಗಿ ಬಂದೇ ಇಲ್ವಲ್ಲ, ನಿಮ್ಮ ಮಗಳು ಎಲ್ಲಿ ಅಂತ ಮತ್ತೆ ಕೇಳ್ತಾರೆ. ಆಗ ಶಿವರಾಮೇಗೌಡರಿಗೆ ಏನು ಉತ್ತರ ಕೊಡಬೇಕು ಅಂತಲೂ ಕೂಡ ಗೊತ್ತಾಗ್ತಾ ಇರಲ್ಲ. ಅಯ್ಯೋ ಅದು ಬರ್ತಾ ಇದ್ದಾರೆ, ಈಗ ಕಾಲ್ ಪಿಕ್ ಮಾಡ್ತಿದ್ದಾರೆ, ಬರ್ತಾ ಇದ್ದಾರೆ ಅಂತ ಶಿವರಾಮೇಗೌಡರು ಸುಳ್ಳು ಹೇಳ್ತಾರೆ. ಆದರೆ ಶಿವರಾಮೇಗೌಡರಿಗೆ ತುಂಬಾ ಭಯ ಆಗ್ತಾ ಇರುತ್ತೆ. ಅದೇ ರೀತಿ ಇಲ್ಲಿ ನವೀನ್ ಹೋಟೆಲ್ ಮೇಲೆ ಅಟ್ಯಾಕ್ ಏರಾಗಿರೋದು, ಹಾಗೆ ಇನ್ಸ್ಪೆಕ್ಟರ್ ಎಲ್ಲ ಬಂದು ಇಲ್ಲಿ ಎಲ್ಲರಿಗೂ ಲಾಠಿ ಚಾರ್ಜ್ ಹಾಕಿರೋದ್ರ ಬಗ್ಗೆ ಯಾರೋ ಒಬ್ಬ ವ್ಯಕ್ತಿ ಹೇಳ್ತಾನೆ. ಅದನ್ನು ಕೇಳಿಸಿಕೊಂಡ ನವೀನ್ ಅಂತೂ ಬೆಚ್ಚಿ ಬೀಳ್ತಾರೆ. ಅಕ್ಕಿ ಮತ್ತೆ ಕಣ್ಮಣಿ ಇಬ್ಬರು ಕೂಡ ಕಾರನ್ನ ಟರ್ನ್ ಮಾಡಿ ದೇವಸ್ಥಾನದ ಹತ್ರ ಹೋಗೇ ಬಿಡ್ತಾರೆ. ಆಗ ವಿದ್ಯಾ, ಇದೇನಿದು ಇವರು ದೇವಸ್ಥಾನಕ್ಕೆ ಯಾಕೆ ಹೋಗ್ತಾ ಇದ್ದಾರೆ ಅಂತ ತುಂಬಾನೇ ಭಯದಲ್ಲಿರ್ತಾರೆ. ಆಗ ದೇವಸ್ಥಾನದ ಒಳಗಡೆ ಹೋಗಿ, ರಾಖಿ ಏನು ಯೋಚನೆ ಮಾಡ್ತಾ ಇದೆಯಾ, ತಾಳಿ ಕಟ್ಟು ಬೇಗನೆ, ಯಾರಾದರೂ ಬಂದರೆ ಸಮಸ್ಯೆ ಆಗುತ್ತೆ ಅಂತ ಕಣ್ಮಣಿ ಹೇಳ್ತಾರೆ. ಆಗ ರಾಖಿ ತಾಳಿನ ಇಟ್ಕೊಂಡು ಈ ಕಣ್ಮಣಿಗೆ ಕಟ್ಟಬೇಕು ಅಂತ ಹೋಗ್ತಾರೆ. ಆಗ ವಿದ್ಯಾ ಓಡ್ ಬಂದ್ಬಿಟ್ಟು ತಾಳಿನ ತಗೊತಾರೆ. ರಾಖಿಯನ್ನ ಏನು ಮಾಡ್ತಾ ಇದ್ದೀರಾ, ತಲೆಗಿಲೆ ಕೆಟ್ಟಿದೆ ನಿಮಗೆ ಅಂತ ವಿದ್ಯಾ ಹೇಳ್ತಾರೆ. ವಿದ್ಯಾ ಬಂದಿದ್ದನ್ನು ನೋಡಿ ಕಣ್ಮಣಿ ಬೆಚ್ಚಿ ಬೀಳ್ತಾರೆ. ಮಣಿ ಅತ್ತಿಗೆ, ದಯವಿಟ್ಟು ನಮ್ಮ ಪಾಡಿ ನಂಬಿಟ್ಬಿಡಿ, ನಾವು ಮದುವೆಯಾಗಿ ಸುಖವಾಗಿ ಎಲ್ಲಾದರೂ ದೂರ ಹೊರಟೋಗ್ಬಿಡ್ತೀವಿ, ಮತ್ತೆ ಆ ಹುಡುಗನ ಜೊತೆ ನನ್ನನ್ನು ಕರ್ಕೊಂಡು ಹೋಗ್ಬೇಡಿ ಅತ್ತಿಗೆ ಅಂತ ಕಣ್ಮಣಿ ಹೇಳ್ತಾರೆ. ಅಯ್ಯೋ ತಲೆಗೆಲೆ ಕೆಟ್ಟಾಯ್ತಾ ಕಣ್ಮಣಿ ನಿನಗೆ, ಶಿವರಾಮೇಗೌಡರು ಅಂದರೆ ಏನು, ಅವ್ರ ಮರ್ಯಾದೆ ಏನು, ಅವರಿಗೋಸ್ಕರ ಎಷ್ಟು ಜನರು ಮರ್ಯಾದೆ ಕೊಡ್ತಾ ಇದ್ದಾರೆ, ನೀನು ಈ ರೀತಿ ಮಾಡಿಬಿಟ್ರೆ ಅವ್ರ ಮರ್ಯಾದೆ ಬೀದಿ ಪಾಲಾಗಕ್ಕಿಲ್ವಾ, ನನ್ನ ಮಾತು ಕೇಳು ಕಣ್ಮಣಿ, ಬೇಡ ಕಣ್ಮಣಿ ಅಂತ ವಿದ್ಯಾ ಹೇಳ್ತಾರೆ. ಅದಕ್ಕೆ ದಯವಿಟ್ಟು ನನ್ನನ್ನು ಬಿಡ್ಬಿಡಿ ಅತ್ತಿಗೆ, ಮತ್ತೆ ಕರ್ಕೊಂಡು ಹೋಗಿ ಅವ್ರು ನನ್ನನ್ನು ಮದುವೆ ಮಾಡಿಸ್ಬಿಡ್ತಾರೆ, ನಾನು ರಾಖಿ ಸುಖವಾಗಿರ್ತೀವಿ ಅತ್ತಿಗೆ, ಈ ವಿಷಯ ಯಾರಿಗೂ ಗೊತ್ತಿಲ್ಲ ಅದಕ್ಕೆ, ನಿಮ್ಮ ಕೈ ಮುಗಿತೀನಿ ಅಂತ ಕಣ್ಮಣಿ ಹೇಳ್ತಾರೆ. ನೋಡು ಕಣ್ಮಣಿ, ಈಗ ಮದುವೆ ಮಂಟಪದ ಹತ್ರ ನಾವು 3 ಜನ ಹೋಗ್ತಾ ಇದ್ದೀವಿ ಅಷ್ಟೇ, ಯಾವುದೇ ಕಾರಣಕ್ಕೂ ನಿನ್ನ ಮದುವೆ ಆ ನವೀನ್ ಜೊತೆ ನಡೆಯಲ್ಲ ಅಂತ ಕಣ್ಮಣಿ ಹೇಳ್ತಾರೆ. ಏನು ಹೇಳ್ತಾ ಇದ್ದೀರಾ ಅದಕ್ಕೆ ನೀವು ಅಂತ ಹೇಳ್ತಾರೆ. ನಾನು ಹೇಳ್ತಿರೋದೆಲ್ಲ ದಿಟನೆ, ಆ ನವೀನ್ ಏನು ಅಂತ ಈಗಾಗಲೇ ಎಲ್ಲ ಸಾಕ್ಷಿ ಸಮೇತ ಸಿಕ್ಕೈತೆ, ಅದಕ್ಕೋಸ್ಕರ ಕಾಟ್ಲೆ ಅಣ್ಣ ಸಾಕ್ಷಿನ ಕರ್ಕೊಂಡು ಇನ್ಸ್ಪೆಕ್ಟರ್ನ ಕರ್ಕೊಂಡು ಬರ್ತಾ ಇದ್ದಾನೆ, ಅವನೇನು ಅಂತ, ಅವನು ತುಂಬ ಕೆಟ್ಟವನು ಅಂತ ಹೇಳ್ತಾರೆ. ನೋಡು ನಿನ್ನ ಮತ್ತೆ ರಾಖಿ ಮದುವೆ ಮಂಟಪದಲ್ಲೇ ನಡೆಯುತ್ತೆ ಅಂತ ವಿದ್ಯಾ ಮಾತು ಕೊಡ್ತಾರೆ. ಅತ್ತಿಗೆ ನೀವು ಅಂತ ಕಣ್ಮಣಿ ಹೇಳ್ತಾರೆ. ಎಲ್ಲ ಸತ್ಯನ ಹೇಳ್ತೀನಿ, ಮೊದಲು ಬಾ ನನ್ನ ಜೊತೆ ಅಂತ ವಿದ್ಯಾನ ಕಣ್ಮಣಿನ ಕರ್ಕೊಂಡು ವಿದ್ಯಾ ಹೋಗ್ತಾರೆ. ಕೊನೆಗೂ ರಾಖಿ ಮತ್ತು ಕಣ್ಮಣಿಗೆ ಮದುವೆ ಮಂಟಪದಲ್ಲೇ ಮದುವೆ ಮಾಡೋಕ್ಕೆ ನಿರ್ಧಾರ ಮಾಡ್ತಾರೆ ವಿದ್ಯಾ. ನವೀನ್ ಅರೆಸ್ಟ್ ಆಗೇ ಬಿಡ್ತಾರೆ. ಮುಂದೆ ಏನಾಗುತ್ತೆ ಅಂತ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಸೊ ಮಚ್.